ಕರಾವಳಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಡ್ಯಾಮ್ ಕೂಡ ತುಂಬೋ ಹಂತಕ್ಕೆ ಬಂದಿದೆ. ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗೋದಕ್ಕೆ ಜಸ್ಟ್ 3 ರಿಂದ 4 ಅಡಿಗಳು ಮಾತ್ರ ಬಾಕಿ ಉಳಿದಿದೆ. ಹಾಗಾದ್ರೆ ಮಳೆಯ ಪ್ರಮಾಣ ಎಷ್ಟು ಮಟ್ಟಿಗಿದೆ ಎಲ್ಲ ಡೀಟೇಲ್ಸ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಆರ್ಎಸ್ ಸಂಪೂರ್ಣ ಭರ್ತಿಗೆ 4 ಅಡಿ ಮಾತ್ರ ಬಾಕಿ ಇರೋದು. ಸದ್ಯ ಕೆಆರ್ಎಸ್ ಜಲಾಶಯ 121 ಅಡಿ ಭರ್ತಿಯಾಗಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜೂನ್ ತಿಂಗಳಲ್ಲೇ ತುಂಬುತ್ತಾ ಇರೋದು ಇತಿಹಾಸ. ಡ್ಯಾಮ್ ಕಟ್ಟಿ ಆಲ್ಮೋಸ್ಟ್ ಒಂದು 93 ವರ್ಷಗಳಾಗಿದೆ. 93 ವರ್ಷದಿಂದ ಯಾವತ್ತೂ ಜೂನ್ ತಿಂಗಳಲ್ಲಿ ಭರ್ತಿ ಆಗಿರಲಿಲ್ಲ ಕೆಆರ್ಎಸ್ ಡ್ಯಾಮ್. ಸೊ ಈ ಸಲ ಆ ಇತಿಹಾಸ ಬರೆಯೋದಕ್ಕೆ ಕ್ಷಣಗಣನೆ ಅಂತ ಹೇಳಲಾಗ್ತಾ ಇದೆ. 23 ಗೇಟ್ಗಳ ಮೂಲಕ 35,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹೀಗಾಗಿ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮ ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಘಾಟ್ ಇಲ್ಲೆಲ್ಲ ಪ್ರವಾಸಿಗರನ್ನ ನಿರ್ಬಂಧಿಸಲಾಗ್ತಾ ಇದೆ. ಅಸ್ಥಿ ವಿಸರ್ಜನೆಗೆ ಅಂತ ಶ್ರೀರಂಗಪಟ್ಟಣದಲ್ಲಿ ಬರ್ತಾರೆ ಜನ. ಸೊ ಅಲ್ಲಿ ಬಂದು ಅನಾಹುತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾತ್ಕಾಲಿಕವಾಗಿ ನಿಷೇಧವನ್ನು ಹೇರಲಾಗಿದೆ. ಕೆಆರ್ಎಸ್ ಡ್ಯಾಮ್ನಿಂದ ಆಲ್ಮೋಸ್ಟ್ ನಾವು ಹೇಳ್ತಾ ಇದ್ವಿ 23 ಕ್ರಸ್ಟ್ ಗೇಟ್ಗಳ ಮೂಲಕ 35,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇರೋದು. ಅಂದರೆ ದೊಡ್ಡ ಪ್ರಮಾಣದಲ್ಲೇ ನೀರನ್ನು ಹರಿಬಿಡಲಾಗ್ತಾ ಇದೆ. ಸೊ ರೈತಾಪಿ ವರ್ಗಕ್ಕೂ ಕೂಡ ಇದು ಖುಷಿ ವಿಚಾರ. ವರ್ಷಕ್ಕೆ 3-4 ಬೆಳೆಗಳನ್ನು ತೆಗಿಬಹುದು ಅನ್ನೋ ಲೆಕ್ಕಾಚಾರ ಅವ್ರದ್ದಿದೆ. ಆರಿದ್ರ ಮಳೆಯ ಆರ್ಭಟ ಕಾವೇರಿ ಕೊಳ್ಳದಲ್ಲಿ ಜಾಸ್ತಿ ಇದೆ. ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಒಡೆದು ಬಹುತೇಕ ಭರ್ತಿಯಾಗಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ 35,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ನಾನಿದೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯಿಂದ ಹೊರ ಹೋಗ್ತಿರುವಂತಹ ನೀರಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಇವತ್ತು 23 ಗೇಟ್ಗಳಿಂದ 35,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಹೊರ ಹರಿವನ್ನು ಬಿಡಲಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಬಂಡೆಗಳ ನಡುವೆ ಕಾವೇರಿ ನದಿಗೆ ನೊರೆಯಂತೆ ನೀರು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಜೂನ್ ತಿಂಗಳಿನಲ್ಲಿ ಇದೇ ಪ್ರಥಮ ಬಾರಿ ಇಷ್ಟೊಂದು ಪ್ರಮಾಣದಲ್ಲಿ ಹೊರ ಹರಿವು ಹೋಗ್ತಾ ಇರುವಂಥದ್ದು. ಜೊತೆಗೆ ಕೆಆರ್ಎಸ್ ಅಣೆಕಟ್ಟೆಗೆ 33,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಒಳಗೆ ಬರ್ತಾ ಇದೆ. ಇದೊಂದು ರೀತಿಯಾಗಿ ದಾಖಲೆಯ ಒಂದು ಪ್ರಮಾಣ ಆಗಿರುವಂಥದ್ದು. ಯಾಕಂದರೆ ಡ್ಯಾಮ್ ಕಟ್ಟಿದಾಗಿನಿಂದಲೂ ಕೂಡ ಇಲ್ಲಿಯವರೆಗೆ ಇಷ್ಟು ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಸಂಗ್ರಹ ಆಗಿರಲಿಲ್ಲ. ಅಂದರೆ ಸದ್ಯ 121 ಅಡಿಯಷ್ಟು ನೀರು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸಂಗ್ರಹ ಆಗಿದೆ. ಇನ್ನೇನು ಕೆಆರ್ಎಸ್ ಅಣೆಕಟ್ಟೆಯ ಭರ್ತಿಗೆ ಕೇವಲ 3 ಅಡಿ ಬಾಕಿ ಇರುವಂಥದ್ದು. ಅಂದರೆ ಇನ್ಫ್ಲೋನ ನಿಲ್ಲಿಸಿದ್ರೆ ಸಾಕು ಒಂದೇ ದಿನದಲ್ಲಿ ಭರ್ತಿ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಡ್ಯಾಮ್ ಸೇಫ್ಟಿ ದೃಷ್ಟಿಯಿಂದಾಗಿ ಇಷ್ಟೊಂದು ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಯಾಕಂದರೆ ಜೂನ್ ತಿಂಗಳಿನಲ್ಲೇ ಕೂಡ ಕೆಆರ್ಎಸ್ ಅಣೆಕಟ್ಟೆ ಈ ಪ್ರಮಾಣದಲ್ಲಿ ಭರ್ತಿ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಬೀಳುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಇದೀಗ ಕೆಆರ್ಎಸ್ ಅಣೆಕಟ್ಟೆಯಿಂದ ಹೊರ ಹರಿವನ್ನು ಬಿಟ್ಟಿರುವಂಥದ್ದು. ಈಗಾಗಲೇ ನದಿ ಪಾತ್ರದ ಜನರಿಗೆ ಕಾವೇರಿ ನೀರಾವರಿ ನಿಗಮ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ತಮ್ಮ ಆಸ್ತಿಪಾಸ್ತಿ ಮತ್ತು ಜನಜಾನುವಾರುಗಳನ್ನು ರಕ್ಷಣೆ ಮಾಡ್ಕೊಳ್ಳಿ, ಯಾರು ಕೂಡ ನದಿಗೆ ಇಳಿಬೇಡಿ ಅಂತೇಳಿ ಕೂಡ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಇದಲ್ಲದೆ ಒಂದಷ್ಟು ಪ್ರವಾಸಿ ಸ್ಥಳಗಳೇನಿದ್ದಾವೆ, ಬಲಮುರಿ, ಎಡಮುರಿ ಈ ರೀತಿಯ ನದಿಗೆ ಇಳಿಯುವಂಥ ಪ್ರದೇಶಗಳೆಲ್ಲವೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಏರಲಾಗಿರುವಂಥದ್ದು. ಇದಲ್ಲದೆ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಸಂಗಮ, ಗೋಸಾಯಿ ಘಾಟ್ ಮತ್ತು ಸ್ನಾನಘಟ್ಟಗಳಲ್ಲಿ ಕೂಡ ಏನು ಜನರಿಗೆ ಇಳಿಯದಂತೆ ಸೂಚನೆ ನೀಡಿದ್ದಾಗಿದೆ. ಅದರ ಜೊತೆಯೂ ಕೂಡ ಏನು ಪಿಂಡ ಪ್ರದಾನಗಳು ಕೂಡ ಕಾವೇರಿ ನದಿಯಲ್ಲಿ ಏನು ಮಾಡ್ತಾರೆ ಅದಕ್ಕೂ ಕೂಡ ಇದೀಗ ಬ್ರೇಕ್ ಹಾಕಿರುವಂಥದ್ದು. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಇನ್ನು 3 ಅಡಿಯಷ್ಟೇ ಬಾಕಿ ಇರುವಂಥದ್ದು. ಡ್ಯಾಮ್ ಸೇಫ್ಟಿಯ ದೃಷ್ಟಿಯಿಂದಾಗಿ ಸದ್ಯ ಕೆಆರ್ಎಸ್ ಅಣೆಕಟ್ಟೆಯಿಂದ 35,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಇವತ್ತು ಮತ್ತು ನಾಳೆ ಮತ್ತೆ ಅಧಿಕ ಪ್ರಮಾಣದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಬೀಳುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಒಂದು ವೇಳೆ ಇನ್ಫ್ಲೋ ಹೆಚ್ಚಾದಂಥ ಸಂದರ್ಭದಲ್ಲಿ 50,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ನದಿಗೆ ಬಿಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.
ಜಲವೈಭೋಗವನ್ನು ನೀವು ಗಮನಿಸ್ತಾ ಇದ್ದೀರಾ. ಭಯಾನೂ ಆಗುತ್ತೆ ಆ ಶಬ್ದಕ್ಕೆ, ಮತ್ತು ಮಾನಸಿಕ ಒತ್ತಡವನ್ನು ಕೂಡ ನಾವು ಈ ವಿಜುವಲ್ಸನ್ನು ನೋಡ್ತಾ ಇದ್ದಾಗ ಕಡಿಮೆ ಆಗುತ್ತೆ. ತುಂಬ ಅದ್ಭುತವಾದಂತಹ ವಿಜುವಲ್ಸ್ ಇದು. ಸೊ ಅದಕ್ಕೆ KRS ಡ್ಯಾಮ್ ಭರ್ತಿಯಾಗುವತ್ತ ಮುಖ ಮಾಡಿದೆ. 93 ವರ್ಷಗಳಲ್ಲೇ ಅತಿ ದೊಡ್ಡ ಇತಿಹಾಸ ಜೂನ್ ತಿಂಗಳಲ್ಲಿ ನಿರ್ಮಾಣ ಆಗಬಹುದು ಅನ್ನೋ ಲೆಕ್ಕಾಚಾರ.